213 ಸೀಟ್ ಇರ್ತಾ ಇತ್ತು. ಆದ್ರೂ ಅವ್ರಿಗೆ ಮೆಜಾರಿಟಿ ಕೊಡ್ಲಿಲ್ಲ. ಮೆಜಾರಿಟಿ ಕೊಡದೇ ಇರುವಾಗ ಏನ್ ಮಾಡಿದ್ರು, ಚಂದ್ರಬಾಬು ನಾಯ್ಡು ಮತ್ತೆ JDU ನಿತೀಶ್ ಕುಮಾರ್ ಅವ್ರದ್ದು ಸಪೋರ್ಟ್ ತಗೊಂಡು ಸರ್ಕಾರ ಮಾಡಿದ್ರು. ಮತ್ತೆ ಗೊತ್ತಾಯ್ತು, ಇನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜನಸಾಮಾನ್ಯನಿಗೇನು ಮಾಡಿಲ್ಲ, ಅದಾನಿ ಮತ್ತೆ ಅಂಬಾನಿಗೆಲ್ಲ ನಾವು ಮಾಡಿರೋದು ಜನರಿಗೆ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಎಲೆಕ್ಷನ್ಗಳಲ್ಲಿ ನಮ್ಗೆ ಓಟ್ ಬರಲ್ಲ ಅಂತ ಗೊತ್ತಾದಾಗ ಈ ಎಲೆಕ್ಷನ್ ತಂತ್ರಗಳನ್ನ ತಂದಿರ್ತಕ್ಕಂಥದ್ದು. ಈ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡ್ತಕ್ಕಂಥದ್ದು ನಮ್ಮದೇ ಆದಂತ ದೇಶದಲ್ಲಿ ಇಷ್ಟು ವರ್ಷಗಳಲ್ಲಿ ಹೆಂಗಿತ್ತು, ಎಲೆಕ್ಷನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಪ್ರಧಾನಮಂತ್ರಿ ಒಬ್ರು ಮತ್ತೆ 3 ಜನರ ಕಮಿಟಿ. ಅದು ಪ್ರಧಾನಮಂತ್ರಿ ಒಬ್ರು, ಆಪೋಸಿಷನ್ ಲೀಡರ್ ಒಬ್ರು, ಸುಪ್ರೀಂ ಕೋರ್ಟಿನ ಜಡ್ಜ್ ಚೀಫ್ ಜಸ್ಟಿಸ್ ಒಬ್ರು. ಈ 3 ಜನ ಸೇರಿ ಎಲೆಕ್ಷನ್ ಇವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ರು, ಕಮಿಷನರ್ನ. ಆದ್ರೆ ಇವ್ರು ಮಾಡಿದ್ದೇನು, ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡ್ತಕ್ಕಂಥ ವಿಧಾನವನ್ನೇ ಬಿಲ್ ಅನ್ನು ತಂದ್ರು. ಏನ್ ಬಿಲ್ ತಂದ್ರು, ಪ್ರಧಾನಮಂತ್ರಿ ನೇಮಕ ಮಾಡ್ತಕ್ಕಂಥ ಅವರ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಮಂತ್ರಿ, ಆಪೋಸಿಷನ್ ಲೀಡರ್, ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಇಲ್ದಂಗ್ ಮಾಡಿದ್ರು. ಆ ಕಾನೂನು ಪಾರ್ಲಿಮೆಂಟ್ ಒಳಗಡೆ ತಂದ್ರು. ಪಾರ್ಲಿಮೆಂಟ್ ಒಳಗಡೆ ಬಿಲ್ ತರತಕ್ಕಂಥ ಸಂದರ್ಭದಲ್ಲಿ, ಅದನ್ನ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಇವರನ್ನ 146 ಜನ MP ಸಸ್ಪೆಂಡ್ ಮಾಡಿ ಯಾವುದೇ ಚರ್ಚೆ ಇಲ್ಲದೆ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡ್ತಕ್ಕಂಥ ಬಿಲ್ ಅನ್ನ ಪಾಸ್ ಮಾಡಿದ್ರು. ಈಗ ಬಿಲ್ ಪಾಸ್ ಆದ್ಮೇಲೆ ಎಲೆಕ್ಷನ್ ಕಮಿಷನ್ ಇದು ನೇಮಕ ಮಾಡೋದು ಯಾರ್ಯಾರಿಗೆ, ಪ್ರಧಾನಮಂತ್ರಿ ಅವ್ರು ನೇಮಕ ಮಾಡಿದಂತ ಒಬ್ಬ ಮಂತ್ರಿಗೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬರುವುದಿಲ್ಲ, ಆಪೋಸಿಷನ್ ಲೀಡರ್ ಇರ್ತಾರೆ. ಆಪೋಸಿಷನ್ ಲೀಡರ್ ಬಂದ್ರೆ ಒಬ್ಬರಾಗ್ತಾರೆ. 2 ಓಟು ಪ್ರಧಾನಮಂತ್ರಿ ಹೇಳಿದವ್ರಿಗೆ ಸಿಕ್ಕುತ್ತೆ. ಅದರಿಂದ ಜ್ಞಾನೇಶ್ ಕುಮಾರ್ನ ತಗೊಂಡು ಬಂದ್ರು. ಜ್ಞಾನೇಶ್ ಕುಮಾರ್ ಯಾರು, ಇಷ್ಟು ದಿವಸಗಳ ಕಾಲ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಕಚೇರಿಯಲ್ಲಿ ಕೆಲಸ ಮಾಡಿದಂತ IAS ಆಫೀಸರು. ಅವರನ್ನು ತಗೊಂಡು ಬಂದು ನೇಮಕ ಮಾಡಿದ್ರು. ಅವ್ರು ಹೆಂಗ್ ಹೇಳಿದ್ರೆ ಹಂಗ್ ಮಾಡೋದು ಅಂತ ಹೇಳಿ ಜ್ಞಾನೇಶ್ ಕುಮಾರ್ ತೀರ್ಮಾನ ಮಾಡಿದ್ದಾರೆ. ಕಾನೂನುಗಳನ್ನ ಪಕ್ಕಕ್ಕಿಟ್ಟಿದ್ದಾರೆ. SIR ಅಂತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥ ಒಂದು ಪದನ್ನ ತಗೊಂಡು ಬಂದಿದ್ದಾರೆ. ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ, IR ಇತ್ತು, ಇಂಟೆನ್ಸಿವ್ ರಿವಿಷನ್ ಅಂತ. ಯಾರ್ಯಾರು ಸತ್ತಿದ್ದಾರೆ ಅವ್ರನ್ನ ತೆಗೀತಕ್ಕಂಥದ್ದು, ಯಾರ್ಯಾರು ಈ ಊರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ತೆಗೀತಕ್ಕಂಥದ್ದು, 1, 2 ಓಟು ಡಬಲ್ ತ್ರಿಬಲ್ ಇರ್ತಕ್ಕಂಥದ್ದು ತೆಗೀತಕ್ಕಂಥದ್ದು, ಹೊಸ ಓಟ್ಗಳನ್ನ 18 ವರ್ಷ ತುಂಬಿದ್ರೆ ಅವನ್ನ ಸೇರಿಸ್ತಕ್ಕಂಥದ್ದು. ಇದು ಇಂಟೆನ್ಸಿವ್ ರಿವಿಷನ್ IR ಇತ್ತು. ಆದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು ಈ ದೇಶದಲ್ಲಿ ಇದುವರೆಗೂ ಬಂದಿರಲಿಲ್ಲ. ಈಗ ತಗೊಂಡು ಬಂದಿದ್ದಾರೆ. ಈಗ ತಗೊಂಡು ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜನರ ಓಟನ್ನ ತೆಗೀತಾ ಇದ್ದಾರೆ. ಯಾರ್ಯಾರು ಬಿಜೆಪಿಗೆ ವಿರೋಧ ಇದ್ದಾರೋ ಅವರ ಓಟ್ ಎಲ್ಲವನ್ನ ತೆಗಿತಕ್ಕಂಥದ್ದಾಗಿದೆ. ಇಲ್ಲಿ ಬಿಹಾರಲ್ಲಿ ಎಷ್ಟು ತೆಗೆದ್ರು, ಫಸ್ಟ್ 83 ಲಕ್ಷ ಅಂದ್ರು, ಮತ್ತೆ 63 ಲಕ್ಷ ಅಂದ್ರು. ಟೋಟಲ್ ಸತ್ತಿರೋರು ಅವರು ಎಲ್ಲರ ಸೇರಿ 47 ಲಕ್ಷಕ್ಕೆ ತಗೊಂಡು ಬಂದ್ರು. ಜನರಿಗೆ ಹೇಳಿದ್ದೇನು, ಬಾಂಗ್ಲಾದೇಶದವರಲ್ಲಿ ಇದ್ದಾರೆ, ಬೇರೆ ಪಾಕಿಸ್ತಾನದವರು ಇದ್ದಾರೆ ಅಂತ ಮಾಡಿದ್ರು. ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ಎನ್ಕ್ವೈರಿ ಮಾಡಿದಾಗ ಹೊರದೇಶದಿಂದ 5 ಜನರು ಸಿಕ್ಕಿದ್ರು. 5 ಜನರು ಯಾರು, ನೇಪಾಳದಿಂದ ಬಂದಿರ್ತಕ್ಕಂಥವ್ರು, ಬಾಂಗ್ಲಾದೇಶದಿಂದ ಒಬ್ಬ ಲೇಬರ್ ಬಂದಿರ್ತಕ್ಕಂಥದ್ದು. ನೇಪಾಳದಿಂದ ಯಾಕೆ ಬರ್ತಾರೆ ಬಿಹಾರ ಪಕ್ಕದಲ್ಲೇ ಇರ್ತಕ್ಕಂಥದ್ದು ನೇಪಾಳ ಬಾರ್ಡರ್. ಈ ಕಡೆಯಿಂದ ಆ ಕಡೆ ಮದುವೆ ಆಗ್ಕೊಡ್ತಾರೆ, ಆ ಕಡೆಯಿಂದ ಈ ಕಡೆ ಮದುವೆ ಆಗ್ತಾರೆ. ಅವ್ರು ಬಂದಿರ್ತಕ್ಕಂಥ ಇದರಲ್ಲಿ 3 ಜನ ಸತ್ತೋಗಿದ್ದಾರೆ, 2 ಮಾತ್ರ ಇದ್ದಾರೆ. ಅಲ್ಲಿ
ಬಾಂಗ್ಲಾದೇಶದ ಒಬ್ಬನು ಬಂದಿರ್ತಕ್ಕಂಥ ಲೇಬರ್ ಇದ್ದಾನೆ, 3 ಜನ ಸಿಕ್ಕಿದ್ದಾರೆ. ನೀವ್ ಹೇಳಿದ್ದೇನು ಲಕ್ಷಾಂತರ ಜನ ಈ ದೇಶದ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ. ಯಾಕೆ ಪ್ರೂವ್ ಮಾಡ್ಲಿಲ್ಲ? ಹಂಗೇನಾದ್ರೂ ಬಂದಿದ್ರೆ ಇಡೀ ದೇಶಕ್ಕೆ ತೋರಿಸಬಹುದಾಗಿತ್ತಲ್ಲ, ಜನಸಾಮಾನ್ಯರಿಗೆ ತೋರಿಸಬೇಕಾಗಿತ್ತಲ್ಲ. ನಾವು SIR ತಂದಿರೋದು ಇದಕ್ಕೆ ಅಂತ ಹೇಳ್ಬಹುದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಮತ್ತೆ ಅಷ್ಟೇ ಅಲ್ಲ, ಮಹದೇವಪುರದಲ್ಲಿ ಏನ್ ನಡೀತೋ ಬೆಂಗಳೂರಲ್ಲಿ ಅದೇ ರೀತಿ ಅಲ್ಲೂ 600 ಓಟು 800 ಓಟು ಒಂದೇ ಮನೆಯಲ್ಲಿ. ಅಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಇರ್ತಕ್ಕಂಥ ಪಂಜಾಬಿನ ಸಿಂಗ್ಗಳ ಹೆಸರಿದೆ, ಇನ್ನೊಬ್ರು ಮುಸ್ಲಿಮರ ಹೆಸರಿದೆ, ಇನ್ನೊಬ್ರು ಯಾವುದು ಕೇರಳದ ಕೆಲವರ ಹೆಸರುಗಳಿದೆ, ಮತ್ತೆ ತಮಿಳುನಾಡವರ ಹೆಸರುಗಳಿದೆ. ಇಷ್ಟೆಲ್ಲ ಹೆಸರುಗಳು ಒಂದೇ ಕುಟುಂಬದಲ್ಲಿ ಹೆಂಗಿರ್ತಾರೆ ಅಂತ ಹೇಳಿ ಕೆಲವರು ಹೋಗಿ ಆ ಜಾಗದಲ್ಲಿ ನೋಡಿದ್ರು. ಆ ಊರಿಗೆ ಹೋದ್ರೆ ಆ ಮನೆನೇ ಇಲ್ಲ, ಆ ಜನನೂ ಇಲ್ಲ ಅಂತ ಅವ್ರ ಓಟ್ ಪೋಲ್ ಆಗಿದೆ ಬಿಹಾರಲ್ಲಿ. ನಿಮ್ಮ ಎಲೆಕ್ಷನ್ ಕಮಿಷನ್ ಇದಕ್ಕೆ ಅವಕಾಶ ಕೊಟ್ಟಿದ್ಯಾ? ಈ ರೀತಿ ಮಾಡಿ ಅಲ್ಲಿ ನೀವೆಷ್ಟು ತೆಗೆದಿದ್ದೀರೋ ಅದಕ್ಕಿಂತ ಕಡಿಮೆ ಓಟಲ್ಲಿ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ ಅಲ್ಲಿ. ಈಗ ನಿಮ್ಮ ಕೆಲಸ ಏನಾಯ್ತು? 102 ಜನ ವೆಸ್ಟ್ ಬೆಂಗಾಲ್ ಅಲ್ಲಿ ವೋಟ್ ಎಷ್ಟು 2,000 3,000 5,000 ಒಳಗಡೆ 102 ಜನ ವೋಟ್ ನೀವೇನ್ ತೆಗೆದಿದ್ದೀರೋ ಆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅದಕ್ಕಿಂತ ಜಾಸ್ತಿ ಅಂದ್ರೆ 16,000 ಸೋತಿದ್ದಾರೆ, 32,000 ತೆಗೆದಿದ್ದಾರೆ. ಅಂದ್ರೆ ಇದೆಲ್ಲ ಏನ್ ನೀತಿ ನಿಯಮಗಳು ಏನೂ ಇಲ್ವಾ? ಇದನ್ನೆಲ್ಲವನ್ನ ಎದುರಿಸಿ ಬೆದರಿಸೋದಕ್ಕೆ 2 ಲಕ್ಷ ಜನ ಅಲ್ಲಿ ಮಿಲಿಟರಿಯನ್ನು ಕರ್ಕೊಂಡು ಬಂದ್ಬಿಡ್ತೀರ. ಅಲ್ಲಿರ್ತಕ್ಕಂಥ ಅಮೃತ್ ಸೇನ್ ಅಂತ ನೋಬೆಲ್ ಪ್ರಶಸ್ತಿ ಬರ್ತಕ್ಕಂಥವ್ರನ್ನ ಓಟನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀರಾ? ಅಲ್ಲಿ ಹೈಕೋರ್ಟ್ ಜಡ್ಜನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀರಾ? ಅಲ್ಲಿ 27 ಲಕ್ಷ ಜನ ಸುಪ್ರೀಂ ಕೋರ್ಟ್ ಹೋದ್ರು. ಯಾರಿಗೆ ಶಕ್ತಿ ಇರುತ್ತೆ? ಸಾಮಾನ್ಯ ಜನರಿಗೆ ಕೂಲಿ ಮಾಡ್ತಕ್ಕಂಥವ್ರಿಗೆ ಸುಪ್ರೀಂ ಕೋರ್ಟ್ ವರೆಗೂ ಶಕ್ತಿ ಇರತ್ತಾ? ಶಕ್ತಿ ಇರ್ತಕ್ಕಂಥವ್ರು 27 ಲಕ್ಷ ಜನ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ನಮ್ಮನ್ನ ತೆಗೆದಿದ್ದಾರೆ, ಸತ್ತೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬದುಕಿದೀವಿ ನೋಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೂ ಪ್ರದರ್ಶನ ಮಾಡಿದ್ರು. ಬಿಹಾರಲ್ಲಿ ಯೋಗೇಂದ್ರ ಯಾದವ್ ಅವರು ನೋಡಿ ಸ್ವಾಮಿ ಇವರೆಲ್ಲರನ್ನವೇ ಸತ್ತೋಗಿದ್ದಾರೆ ಅಂತೇಳಿ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ, ನಿಮ್ ಮುಂದ್ಗಡೆ ಪ್ರದರ್ಶನ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಪ್ರದರ್ಶನ ಮಾಡಿದ್ರು. ಆ ಸತ್ತೋಗಿರ್ತಕ್ಕಂಥವ್ರ ಜೊತೆಯಲ್ಲೇ ಅವ್ರನ್ನೆಲ್ಲ ಕರ್ಕೊಂಡು ಬಂದ ಮೇಲೆ ರಾಹುಲ್ ಗಾಂಧಿ ಟೀ ಕಾಫಿ ಕುಡಿದ್ರು. ಏನ್ರಿ ದೇಶದ ಪ್ರಜಾಪ್ರಭುತ್ವ ಅಂತೀರಾ? ದೇಶದ ಸ್ವಾತಂತ್ರ್ಯ ಭಾರತ ಅಂತೀರಾ? ನಿಮ್ಗೆ ಅಧಿಕಾರಕ್ಕಾಗಿ ಹೆಂಗ್ ಬೇಕಾದ್ರೆ ಹಂಗೆ ನೀವು ಈ ನೀತಿ ನಿಯಮಗಳನ್ನ ಬದಲಾವಣೆ ಯಾರು ಓಟ್ ಬೇಕಾದ್ರೆ ಅವ್ರದ್ದೆಲ್ಲ ತೆಗೀತಾ ಹೋದ್ರೆ ನಿಮ್ಮದೇ ಆದಂತ ಕಾನೂನಿನ ಒಳಗಡೆ ನೀವು ಪರಿಪಾಲನೆ ಮಾಡದೇ ಇದ್ರೆ ಆ ಕಾನೂನನ್ನ ಮಾಡಿರ್ತಕ್ಕಂಥವ್ರು, ಅಂತ ಕಾನೂನು ಬೇಕು ಅಂತ ಹೇಳಿರ್ತಕ್ಕಂಥವ್ರು ಜನಸಾಮಾನ್ಯರು. ಆ ಜನಸಾಮಾನ್ಯರ ಪ್ರಜಾಪ್ರಭುತ್ವನ ಇವತ್ತು ನಾಶ ಮಾಡುವ ರೀತಿಯಲ್ಲಿ ಹೋಗ್ತಾ ಇದೆ. ಆದ್ರಿಂದಾನೇ SIR ಅಂತಕ್ಕಂಥ ಇದರಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಇರ್ತಕ್ಕಂಥ ಒಂದು ಕಾನೂನುಗಳನ್ನು ತಂದಿದ್ದಾರೆ ಅಂತ ನಾನು ಇನ್ನೂ ಮಾತಾಡ್ತೀನಿ. ಇನ್ನೂ ಇದೆ ಬೇರೆ. ಉದಾಹರಣೆಗೆ 22ನೇ ತಾರೀಕು 6ನೇ ತಿಂಗಳು ಒಂದು ಸರ್ಕ್ಯುಲರ್ ಕೊಟ್ಟಿದೆ. ಯಾವುದು? ಎಲೆಕ್ಷನ್ ಕಮಿಷನ್ ಏನಂತ ಹೇಳಿದೆ? ನೀವು ಇವರಿಗೆ ಯಾರಿಗೆ ಸುಮಾರು 36 ಜನ ಕ್ಯಾಟಗರೀಸ್, ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿಗಳು, ಮಾಜಿ ಪ್ರೆಸಿಡೆಂಟ್ಗಳು, ಪ್ರೆಸೆಂಟ್ ಇರ್ತಕ್ಕಂಥ ಪ್ರೆಸಿಡೆಂಟ್ಗಳು, ಇಲ್ಲಿ ಗೆದ್ದಿರ್ತಕ್ಕಂಥ ಯಾರೇ ಪ್ರಜಾಪ್ರತಿನಿಧಿಗಳಿದ್ರನವೇ ಅವರದು, VIP-ಗಳದು, ವೆರಿ ವೆರಿ VIP-ಗಳದು, ಇವ್ರದ್ದೆಲ್ಲನೂ ನೀವೇ ಹೋಗಿ ಅವುಗಳ ಫಾರಮ್ಗಳನ್ನ ಕೊಟ್ಟು ತಗೊಂಡು ಬನ್ನಿ ಅಂತೇಳಿ DC-ಗೆ CEO-ಗೆ ಇಂಥವ್ರಿಗೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸಾಮಾನ್ಯ ಜನರಿಗೆ ಇದರ ಉದ್ದೇಶ ಏನು?
ಮುಂದೆ ಇಂಥ ಜನರದೇ ಓಟ್ ಅನ್ನು ಇಟ್ಕೊಳ್ತೀವಿ, ಸಾಮಾನ್ಯ ಜನರ ಎಲ್ಲರನ್ನ ತೆಗಿತೀವಿ ಅಂತನಾ ಈಗ ಪಟ್ಟಿ ಮಾಡ್ತಾ ಇರೋದು? ಮೊದಲೇ ಯಾಕೆ ಹೇಳಿಲ್ಲ ಈ ಪಟ್ಟಿಯನ್ನ? ಅಂದ್ರೆ ಸಾಮಾನ್ಯ ಜನರಿಗೂ ಒಂದು ಕಾನೂನು, ಈ ವೆರಿ ವೆರಿ ವಿಐಪಿ ವೆರಿ ವೆರಿ ವಿಐಪಿಗಳಿಗೆ ಒಂದು ಕಾನೂನ ಎಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ಗೆ? ಅವ್ರಿಗೊಂದು ನೀತಿ ಇವ್ರಿಗೊಂದು ನೀತಿ ಅಂತ. ನಾನು ಇನ್ನೂ ಒಂದೆರಡು ರೀತಿ ಇದೆ ಎಲೆಕ್ಷನ್ ಇದ್ರಲ್ಲಿ ಮಾತಾಡೋದು, ಅದೆಲ್ಲವನ್ನ ನಾನು ಮಾತಾಡುವ ಇದ್ದೇನೆ. ಮತ್ತೆ ನಾಳೆಯಿಂದ ನಡೀತಕ್ಕಂಥದ್ದು ಏನಿದೆಯೋ ಅದಕ್ಕೆ ಎಲ್ಲರೂ ಗಮನ ಹರಿಸ್ಬೇಕು. ನಿಮಗೆ ಏನು ಒಂದು ಪರಿಷ್ಕರಣೆ ಫಾರ್ಮ್ ಕೊಡ್ತಾರೋ ಅದನ್ನು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಬೇಕು. ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿ ನಿಮ್ಮ ಅಕ್ಷರಗಳು, ಅಂದ್ರೆ ಈಗೇನ್ ತಂದಿದ್ದಾರೆ ಮತ್ತೆ ನಿಮ್ದು ಯಾರ್ದಾದ್ರು ನಂದೇ ಗೋಪಾಲ್ ಅಂತ ಇದ್ರೆ ಅಲ್ಲೇನಾದ್ರೂ ಬಾ ಬಿದ್ದಿದ್ರೆ ಗೋಪಾಲ್ ಅಂತ ಬಿದ್ದಿದ್ರೆ ನಿಮ್ಮ ಓಟನ್ನು ತೆಗಿತೀವಿ. ರಮೇಶ್ ಅಂತ ಇದ್ರೆ ರಮೇಶ್ ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಆ ಓಟನ್ನು ತೆಗಿತೀವಿ ಅಂತೇಳಿ ಈಗ ಮತ್ತೆ ತಂದಿದ್ದಾರೆ. ಈ ಮೋಸಕ್ಕೆ ನಾವೆಲ್ಲರೂ ಬಲಿ ಆಗ್ತೀವಿ. ಈ ಓಟ್ ಹೋದ್ರೆ ನೀವು ಈ ದೇಶದ ಜನರಲ್ಲ ಅಂತ ಗುರ್ತು ಮಾಡ್ತಾರೆ. ಈ ದೇಶದ ಜನರಲ್ಲ ನೀವು ಅಂತಂದ್ರೆ ಮತ್ತೆ ನಿಮ್ಗೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಸಿಕ್ಕೋದಿಲ್ಲ. ನಿಮ್ ಮಕ್ಕಳನ್ನ ವಿದ್ಯಾಭ್ಯಾಸ ಸೇರಿಸ್ಬೇಕಾದ್ರೂ ವೋಟರ್ ಕಾರ್ಡ್ ತಗೊಂಡ್ ಬನ್ನಿ ಅಂತಾರೆ. ನಿಮ್ಮ ಹತ್ರ ವೋಟರ್ ಕಾರ್ಡ್ ಇರೋದಿಲ್ಲ. ಪ್ರತಿಯೊಂದಕ್ಕೂ ನಿಮಗೆ ವೋಟರ್ ಕಾರ್ಡ್ ಇದ್ರೆ ಮಾತ್ರ ಏನಾದ್ರೂ ಮಾಡ್ತಾರೆ. ಮತ್ತೆ ಅದರಲ್ಲಿ ಆಧಾರ್ ಕಾರ್ಡ್ ತೆಗೆದಿದ್ದಾರೆ, ಇದನ್ನ ನಾವು ಪರಿಗಣಿಸುವುದಿಲ್ಲ ಅಂತ. ಈಗ 4 ದಿವಸದ ಹಿಂದೆ ಪಾಸ್ಪೋರ್ಟ್ ನಾವು ಗುರ್ತಿಸೋದಿಲ್ಲ, ಅದನ್ನು ಲೆಕ್ಕಕ್ಕಿಲ್ಲ. ಅಂದ್ರೆ ಪಾಸ್ಪೋರ್ಟ್ ಕೊಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದಾರಲ್ಲ ಅವರು ಈ ದೇಶದವ್ರಲ್ಲ ಅಂತ ನೀವು ಹೇಳೋದು. ಮುಂದೆ ಅವ್ರ ಪರಿಸ್ಥಿತಿ ಏನಾಗುತ್ತೆ? ಯಾಕೆ ಈ ರೀತಿ ನಿಯಮಗಳನ್ನು ತರ್ತಾ ಇದಾರೆ? ಸಾಮಾನ್ಯ ಜನರಿಗೆ ಎಲ್ರೂ ಬದುಕಿರ್ತಕ್ಕಂಥವ್ರು, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಈ ದೇಶದ ಸಂವಿಧಾನ, ಕಾನೂನು, ಕಾನ್ಸ್ಟಿಟ್ಯೂಷನ್ ಅವರಿಗೆ ಹಕ್ಕು ಕೊಟ್ಟಿದೆ. ಅವರ ಹಕ್ಕನ್ನ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಕಬಳಿಸೋದಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ಟಿರ್ತಕ್ಕಂಥದ್ದು? ಈ ರೀತಿ ಆಗ್ಬಾರ್ದು. ಇವತ್ತು ನೀವು ಈ ಜನ ಇದಾರಲ್ಲ 36 ಜನರ ಸ್ಪೆಷಲ್ ಆಗಿ ಇವ್ರನ್ನ ನೋಡ್ಬೇಕು. ಇವ್ರದ್ದು ಒಂದು ಓಟುನು ಹೋಗ್ಬಾರ್ದು ಅಂತ. ಯಾರ್ದು? ಸಾಮಾನ್ಯ ಜನರದ್ದು ಓಟ್ ಹೋದ್ರೂ ಪರವಾಗಿಲ್ವಾ? ಇಲ್ಲಿ ಪಕ್ಷದ ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಸಾಮಾನ್ಯ ಜನರಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಇದ್ದಾರೆ. ಎಲ್ಲಾ ಪಕ್ಷಗಳಲ್ಲಿ ಇರ್ತಕ್ಕಂಥ ಜನರಿಗೂ ಒಂದು ನೀತಿ, ವಿಐಪಿಗಳಿಗೂ ಒಂದು ನೀತಿನ ನೀವು ಮಾಡಿರೋದು. 36 ಕ್ಯಾಟಗರೀಸ್ ಈಗ ಬಂದಿರ್ತಕ್ಕಂಥದ್ದು 36 ಜನರದ್ದು. ಈ ವಿಭಾಗದಲ್ಲಿ ಇರ್ತಕ್ಕಂಥ ವೆರಿ 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 ವಿಐಪಿ ಜನರದ್ದು ಓಟ್ ಆಗ್ಬಾರ್ದು. ಓಟು ತುಂಬಾ ಗಮನ ಕೊಟ್ಟು ಓಟ್ ಹೋಗದ ನೋಡ್ಕೋಬೇಕು ಅಂತ. ಇದೇನ್ರಿ ನೀತಿ? ಪ್ರಜಾಪ್ರಭುತ್ವ ಇರ್ತಕ್ಕಂಥ ಸರ್ಕಾರದಲ್ಲಿ ಈ ರೀತಿ ನೀತಿಗಳ? ನಿಮ್ ಓಟ್ ಬರಬೇಕು, ಇಲ್ಲ ಓಟ್ ಹಾಕೋದಿಲ್ಲ ಅನ್ನೋರು ತೆಗೆಯೋದ ನೀವು? ಇದು ಪ್ರಜಾಪ್ರಭುತ್ವನ? ಎಲ್ಲಿ ಹೋಗ್ತಾ ಇದೀವಿ ನಾವು? ಯಾಕೆ ನೋಡ್ಕೊಂಡು ನಾವು ಸುಮ್ಮನೆ ಇರ್ತಾ ಇದ್ದೀವಿ? ಮತ್ತೆ ಈ ದೇಶಕ್ಕೆ ಏನು ಸ್ವಾತಂತ್ರ್ಯ ತಂದು ಕೊಟ್ಟರೆ ತ್ಯಾಗಗಳು ಮಾಡಿ, ಮತ್ತೆ ಅವರೇ ಬಂದು ಹೋರಾಟ ಮಾಡಿ ನಮ್ಗೆಲ್ಲ ಈ ಸವಲತ್ತುಗಳು ಮತ್ತೆ ಕೊಡಿಸ್ಬೇಕಾ? ನಮ್ಮ ಮೇಲೆ ಜವಾಬ್ದಾರಿ ಹಾಕಿಲ್ವಾ? ಆ ಜವಾಬ್ದಾರಿ ನಿರ್ವಹಿಸೋದು ಬೇಡ. ನಾವು ನಿರ್ವಹಿಸದೇ ಇದ್ರೆ ನಾವು ಅವರ ತ್ಯಾಗಗಳಿಗೆ ಏನು ಬೆಲೆ ಕೊಟ್ಟಂಗಾಗುತ್ತೆ? ಈ ದಿಕ್ಕಿನಲ್ಲಿ SIR ಬಗ್ಗೆ ಇನ್ನೂ 2-3 ರೀತಿ ಇದೆ ಎಪಿಸೋಡ್ಗಳಲ್ಲಿ ಅದನ್ನು ಮಾತಾಡ್ತೇನೆ. ಈ ಹೊತ್ತಿಗೆ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ.